ಸ್ವಾಮಿ ಮಂಜುನಾಥ ಸ್ವಾಮಿ ನಮಗೆ ಮನೆಯ ದೀಪದ ಬೆಳಕಿದ್ದಂಗೆ. ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ದೇವರನ್ನು ನಂಬಿದ್ದೇವೆ, ನಾವು ಬೇರೆ ಯಾರ್ದು ನಾವು ಕಿವಿ ಕೊಡೋದಿಲ್ಲ, ದೇವರನ್ನು ನಂಬಿದ್ದೇವೆ, ಅದಕ್ಕೋಸ್ಕರ ನಾವು ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿಗೆ ನೋಡ್ಕೊಳ್ಳೋಕ್ಕಾಗಲ್ಲ, ಇಷ್ಟು ಜನರಿಗೆ ಊಟ ವ್ಯವಸ್ಥೆ ಮಾಡ್ತಾರಲ್ಲ, ಅದೇ ಒಂದು ಇದೆ ಅವ್ರದ್ದು. ಇಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ, ಚೆನ್ನಾಗಿದೆ. ಯಾರು ಬಂದ್ರೂ ಅನ್ಫೋಲ್ಡ್ ಬಂದ್ರೂ ತೊಂದರೆ ಇಲ್ಲ, ಆರಾಮಾಗಿ ಬಂದು ಹೋಗ್ಬೋದು, ದರ್ಶನ ಮಾಡಿ ಹೋಗ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಯಾವ ಊರಿಂದ ಬಂದಿದ್ದೀರಿ ಸರ್? ಉಡುಪಿಯಿಂದ ಬಂದಿದ್ದೀವಿ ಸರ್. ಧರ್ಮಸ್ಥಳಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಚಿಕ್ಕಂದಿರುವಾಗಿಂದ ಬರ್ತಾ ಇದ್ದೇವೆ ಸರ್. ಈಗ ಅಂದರೆ ನಾವು ಫ್ಯಾಮಿಲಿ ಒಟ್ಟಿಗೆ ಬರೋದು ವರ್ಷ, ಹಾಗೆ ಈ ವರ್ಷ ಸಹ ಬಂದಿದ್ದೇವೆ ಸರ್. ಎಲ್ಲರ ಜೊತೆಗೆ ಬರಬೇಕಂತ ಮನಸ್ಸಿತ್ತು, ಅದು ದೇವ್ರ ಆಶೀರ್ವಾದ, ನಾವು ಬಂದಿದ್ದೇವೆ ಸರ್ ಇಲ್ಲಿಗೆ. ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲ, ಮಾಡಬೇಕು ಸರ್, ಈಗ ಹೋಗ್ಬೇಕಷ್ಟೇ. ಇವತ್ತು ಯಾಕೋ ಸ್ವಲ್ಪ ಲೇಟ್ ಇದೆ ದರ್ಶನ, ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೇವೆ ಸರ್. ಅದು ತುಲಾಭಾರ ಮಾಡಿಸ್ಲಿಕ್ಕಿದೆ, ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಬೇಕು. ಇವತ್ತೇನೋ ಸ್ವಲ್ಪ ಅಡಚಣೆ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೇವೆ ಸರ್. ಸರ್, ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ತಾವು ಚಿಕ್ಕಂದಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತಾರೆ ಇದ್ರಿಗೆ? ಹಂಗೆ ಆ ಥರ ಏನೂ ಅನಿಸ್ಲಿಲ್ಲ ಸರ್. ನಾವು ದೇವರನ್ನು ನಂಬಿದ್ದೇವೆ, ನಾವು ಬೇರೆ ಯಾರ್ದು ನಾವು ಕಿವಿ ಕೊಡೋದಿಲ್ಲ, ದೇವರನ್ನು ನಂಬಿದ್ದೇವೆ, ಅದಕ್ಕೋಸ್ಕರ ನಾವು ಮುಡಿಪಾಗಿರ್ತೇವೆ ಅಷ್ಟೇ. ನಮ್ಮ ಬೇರೆ ಇಲ್ಲಿ ಇವಾಗ ಬಂದವರಿಗೆ ಇಲ್ಲಿ ಕ್ಲೀನಿಂಗ್ ಇಲ್ಲ, ಆಮೇಲೆ ದೇವರ ದರ್ಶನಕ್ಕೆ ನಮಗೆ ಟೈಮ್ ಕೊಡೋದಿಲ್ಲ, ಕೆಲವ್ರಿಗೆ ಅಷ್ಟೇ ಬಿಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಈ ನೆಗೆಟಿವ್ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ? ನೆಗೆಟಿವ್ ಹೇಳೋರು ಹೇಳ್ತಾ ಇರ್ತಾರೆ ಸರ್, ಬಟ್ ನಮ್ದು ಏನಂತ ಹೇಳಿದರೆ ನಮ್ಮದು ಒಂದು ಜವಾಬ್ದಾರಿ ಅಂತ ಇರುತ್ತೆ. ಒಬ್ಬೊಬ್ಬರು ಪರ್ಸನ್ ಆಗಿ ಅವರೆಲ್ಲರೂ ಅವ್ರವ್ರ ಜವಾಬ್ದಾರಿ ನಿಭಾಯಿಸಿದರೆ ಕ್ಷೇತ್ರ ಸ್ವಚ್ಛವಾಗಿರೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತೇಳಿ ನಮ್ಮ ಭಾವನೆ ಸರ್ ಅಷ್ಟೇ. ಹೇಳೋರು ಹೇಳ್ತಾ ಇರ್ತಾರೆ, ಎಲ್ಲ ಇದು ಮಾಡ್ತಾ ಇರ್ತಾರೆ, ಬಟ್ ನಮ್ಮದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್. ಅವ್ರವ್ರ ಜವಾಬ್ದಾರಿ ತೊಗೊಂಡು, ಈಗ ಒಂದೊಂದು ಕಡೆ ಕಸ ಹಾಕೋದು ಅವರವರೇ ಹಾಕ್ತಾ ಇರ್ತಾರೆ, ಅದನ್ನು ಬದಲು ನಾವು ಅಲ್ಲೇ ಒಂದು ಸ್ವಲ್ಪ ನಮ್ಮದೇನಿದೆ ಸಣ್ಣ ಪುಟ್ಟದ್ದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ ಕ್ಷೇತ್ರ ಸಹ ಚೆನ್ನಾಗಿರುತ್ತೆ, ನಾವು ಸಹ ಚೆನ್ನಾಗಿರ್ತೇವೆ, ಊರು ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಭಾವನೆ ಅಷ್ಟೇ ಸರ್. ನಂಬಿಕೆ. ಅಮ್ಮ ನಮಸ್ತೆ. ಏನಮ್ಮ ಹೆಸರು ನಿಮ್ಮದು? ಸುನಂದಮ್ಮ. ಎಲ್ಲಿಂದ ಬಂದಿದ್ದೀರಿ? ನಾವು ಈಗ ಇಲ್ಲೇ ಇದ್ದೀವಿ, ಇಲ್ಲಿ ಬಂಟ್ವಾಳ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ ಧರ್ಮಸ್ಥಳಕ್ಕೆ? ಧರ್ಮಸ್ಥಳದ ಸುಮಾರು ವರ್ಷ ಆಯ್ತು ಬರೋದು ನಾವು. ಹೇಗಿದೆ ಇಲ್ಲಿನ ವ್ಯವಸ್ಥೆ ಇದೆಲ್ಲ? ಚೆನ್ನಾಗಿದೆ. ಕ್ಲೀನಿಂಗು ಮತ್ತು ದೇವರದ ದರ್ಶನದ ಬಗ್ಗೆ ಎಲ್ಲ ಜನಸಾಮಾನ್ಯರಿಗೆ ಯಾವ ರೀತಿ ಇದು ಮಾಡ್ತಾರೆ? ಚೆನ್ನಾಗಿದೆಯಪ್ಪ, ಇಲ್ಲಿ ಯಾರು ತಪ್ಪು ಹೇಳಬಾರ್ದು ಇಲ್ಲಿ. ಅಮ್ಮ ನಮಸ್ತೆ. ನಮಸ್ತೆ. ಗೀತಾ. ನೀವು ಬಂಟ್ವಾಳದಿಂದ? ಅಲ್ಲಲ್ಲ, ನಗರ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸುಮಾರು ವರ್ಷದಿಂದ ಬರ್ತಾಯಿದ್ವಿ, ಸಣ್ಣ ಇದ್ರಿಂದ ಬರ್ತಾಯಿದ್ವಿ. ಫ್ಯಾಮಿಲಿ ಬರ್ತಾ ಇದ್ದೀವಿ. ಹೇಗಿದೆ ಇಲ್ಲಿನ ವ್ಯವಸ್ಥೆ ಇದೆಲ್ಲ? ವ್ಯವಸ್ಥೆ ಎಲ್ಲ ಅಡ್ಡಿಲ್ಲ. ತುಂಬ ವರ್ಷದಿಂದ ಬರ್ತಾ ಇದ್ದೀರಿ, ನೀವು ಹೇಳಿ, ನಿಮ್ಮೊಂದು ಅಭಿಪ್ರಾಯ ಹೇಳಿ, ಎಷ್ಟು ಏನಿದೆ ಹೇಗಿದೆ? ಈಗ ವ್ಯವಸ್ಥೆ ಎಲ್ಲ ಅಡ್ಡಿಲ್ಲ. ನಾವು ಇದು ದೇವಸ್ಥಾನಕ್ಕೆ ಬಂದು ಏನು ಹೇಳಬಾರ್ದು ಅಷ್ಟೇ ನಮ್ಮದು ಅಭಿಪ್ರಾಯ. ಸುಳ್ಳು ಹೇಳೋದು ಅಷ್ಟೇ. ಮಾತಿಗೆ ಮಂಜುನಾಥ ಅಂತ ಹೇಳ್ತಾರಲ್ಲ, ಅದೇ ಸುಳ್ಳು ಹೇಳಬಾರ್ದು. ನಾವು ಅಡ್ಡಿಲ್ಲ, ವ್ಯವಸ್ಥೆ ಎಲ್ಲ ಅಡ್ಡಿಲ್ಲ. ಇಷ್ಟು ನಾವು ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿಗೆ ನೋಡ್ಕೊಳ್ಳೋಕ್ಕಾಗಲ್ಲ, ಇಷ್ಟು ಜನರಿಗೆ ಊಟ ವ್ಯವಸ್ಥೆ ಮಾಡ್ತಾರಲ್ಲ, ಅದೇ ಒಂದು ಇದೆ ಅವ್ರದ್ದು. ಒಂದು ನಾವು 10 ಜನ ಮನೆಗೆ ಬಂದರೆ ನಮಗೇನು ಮಾಡೋಕ್ಕಾಗಲ್ಲ, ಗಡಿಬಿಡಿ ಆಗುತ್ತೆ. ಆದರೆ ಇಲ್ಲಿ ಇಷ್ಟು ಜನರಿಗೆ ಊಟಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ತಾರಲ್ಲ, ಅದೇ ಒಂದು ದೊಡ್ಡ ಸೇವೆ. ಅಲ್ಲ, ಸೇವೆ ಮಾಡೋಕ್ಕೆ ಯಾರಿಗಾರು ಆಗಲ್ಲ. ವೀರೇಂದ್ರ ಹೆಗಡೆಯರೇ ಮತ್ತು ಅವರೇ ಇದೆ ಮಾಡೋದು ಅಷ್ಟೇ. ನಮ್ಮದೊಂದು ತೊಲಬರ ಇದೆ ಅಲ್ಲಿ, ಅದಕ್ಕೆ ಬಂದಿದ್ದು ನಾವು. ಅದು ನಾಗವೇಣಿ ಅಂತ. ನೀವು ಹೌದು. ಹೇಗಿದೆ? ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ? ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಮುಂದೆ. ಎಲ್ಲ ದೇವರು ಒಳ್ಳೇದು ಕೆಟ್ಟದ್ದು ಎಲ್ಲ ದೇವರೇ ನೋಡ್ತಾನೆ ಅಷ್ಟೇ. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಶೇಟ್, ಬಂಟ್ವಾಳ ಜಕ್ರಬೆಟ್ಟು. ಸುಮಾರು ವರ್ಷದಿಂದ ಶ್ರೀ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಬಂದು ನಮ್ಮ ಸೇವೆ ಏನಾದರೂ ಇದ್ದರೂ ಕೊಟ್ಟು ಬೇರೆ ಯಾವ ವಿಷಯ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ನಮ್ಮ ದರ್ಶನ ದೇವರ ಹತ್ರ ಬೇಡಿ ಸುಖ ಶಾಂತಿ ಮನಸ್ಸಿಗೆ ನೆಮ್ಮದಿ ಕೊಡಿ ಅಂತ ಬಂದು ಸ್ವಾಮಿಯ ದರ್ಶನ ಮಾಡಿ ಹೋಗ್ತೇವೆ, ಬೇರೆ ಯಾವ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅಲ್ಲ ಸರ್, ಬಂದವರು ಕೆಲವರು ಏನು ಹೇಳ್ತಾರೆ, ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ, ಅಂದರೆ ಬೇಕು ಅಂತಲೇ ಹೇಳ್ತಾರೆ. ಆ ಬಗ್ಗೆ ಮಾತಾಡಬಾರ್ದು ದೇವರ ವಿಷಯ, ಆದರೆ ಕೆಲವರು ಹೇಳ್ತಾರೆ, ನಾವು ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿಂದ ದೇವರಿಗೆ ಇಲ್ಲಿ ಬಂದು ಭಕ್ತಿ ಸೇವೆ ಎಲ್ಲ ಮಾಡಿ ಹೋಗ್ತೇವೆ ಅಷ್ಟೇ, ಬೇರೆ ಯಾವ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಹೆಸರು ಗಿರಿಧರ್ ಅಂತೇಳಿ, ನಗರ. ನಾವು ಪ್ರತಿ ವರ್ಷವೂ ನಮ್ಮ ಮನೆಯವರು ನಮ್ಮದು ಕುಟುಂಬ ಇದ್ದಂಗೆ ನಾವು ಬರ್ತಾಯಿರ್ತೀವಿ. ಈ ವರ್ಷ ನಮ್ಮ ಮನೆಯವ್ರದ್ದು ತುಲಾಭಾರ ಇತ್ತು, ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಊಟಕ್ಕೆ ಚೆನ್ನಾಗಿದೆ. ಎಲ್ಲ ದೇವ್ರು ಈ ಥರ ನಮ್ಮನ್ನೆಲ್ಲ ಇದು ಮಾಡಲಿ ಅಂತೇಳಿ ಇಷ್ಟು ಜನರೆಲ್ಲ ವ್ಯವಸ್ಥೆ ಮಾಡ್ಯಾರೆ, ತುಂಬ ಖುಷಿಯಾಗುತ್ತೆ. ಇನ್ನು ಮುಂದೆ ಇದು ಒಳ್ಳೆಯದಾಗಲಿ ಅಂತೇಳಿ ನಾವು ದೇವ್ರ ಹತ್ರ ಬೇಡ್ಕೊಂತೀವಿ. ನಮಸ್ತೆ, ತಮ್ಮ ಹೆಸರು? ಸರ್, ನಾವು ಚಂದ್ರಮಣದಿಂದ ಉದಯಪುರ ಅಣ್ಣನಹಳ್ಳಿ ಗ್ರಾಮದಿಂದ ಸುಮಾರು ಪಾದಯಾತ್ರೆ ಬಂದಿದ್ದೀವಿ.
ಸ್ವಾಮಿ ಮಂಜುನಾಥ ಸ್ವಾಮಿ ನಮಗೆ ಮನೆಯ ದೀಪದ ಬೆಳಕಿದ್ದಂಗೆ. ನಾವು ಸುಮಾರು ವರ್ಷ ಪಾದಯಾತ್ರೆಯಿಂದ ಸುಮಾರು ವರ್ಷ ಬರ್ತಾ ಇರ್ತೀವಿ ಸರ್. ನಮಗೆ ಭಾರಿ ಸಂತೋಷ ಸರ್, ದೇವ್ರು ಭಾರಿ ಇಷ್ಟ ಆಯಿತು ಸರ್ ನಮಗೆ. ಫ್ಯಾಮಿಲಿ ಎಲ್ಲ ಪಾದಯಾತ್ರೆ ಫ್ಯಾಮಿಲಿ ಎಲ್ಲ ಬಂದ್ವಿ ಸರ್, ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತೀವಿ? ಸುಮಾರು 10 ವರ್ಷ ಆಯಿತು ಸರ್ ಬಂದು. ನಾವು ಪಾದಯಾತ್ರೆನೂ ಬರ್ತೀವಿ. ಪಾದಯಾತ್ರೆ ಬಂದಿದ್ದೀವಿ ಸರ್. ಪಾದಯಾತ್ರೆ ಬಂದು ವರ್ಷ ಬರ್ತೀವಿ ಸರ್ ಪಾದಯಾತ್ರೆ. ಇವಾಗ ದರ್ಶನ ಮಾಡ್ಕೊಂಡು ದರ್ಶನ ಆಯಿತು ಸರ್. ದರ್ಶನ ಆಗಿ ಈಗ ಪ್ರಸಾದ ತಗೊಂಡೋಗೋಣ ಅಂತವ ಕೂತಿದ್ದೀವಿ ಸರ್. ಅಷ್ಟೇ, ಪ್ರಸಾದ ತಗೊಂಡೋಗೋಣ ಸರ್. ಒಂದಿಷ್ಟು ಜನ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಿಲ್ಲ ಅಂದರೂ ಕೂಡ ಹೊರಗಡೆ ನಿಂತು ಕೆಲವರು ಹೇಳ್ತಾರೆ ಇಲ್ಲಿದು ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ಊಟದ್ದು ಸರಿ ಇಲ್ಲ, ಕ್ಲೀನಿಂಗ್ ಇಲ್ಲ ಅಂತ ಹೇಳ್ತಾರೆ ಸರ್. ತಾವು ಪ್ರತಿ ವರ್ಷ ಬರೋರು ತಮಗೆ ಗೊತ್ತಿರುತ್ತೆ, ನೀವು ಹೇಳಿ ಸರ್. ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ನಾವು ಯಾವತ್ತೂ ಈ 10 ವರ್ಷದಿಂದವ ನಮಗೆಲ್ಲ ಕ್ಲೀನ್ ಮೇಂಟೆನೆನ್ಸ್ ಎಲ್ಲ ಕ್ಲೀನಾಗಿರುತ್ತೆ ಸರ್. ಊಟದ ವ್ಯವಸ್ಥೆ ಚೆನ್ನಾಗಿರುತ್ತೆ ಸರ್. ಮನೆ ಕೆಳಗೆ ರೂಮ್ಸು ಎಲ್ಲ ಚೆನ್ನಾಗಿರುತ್ತೆ ಸರ್. ಎಲ್ಲ ಫೈನ್ ಸರ್, ಏನು ಮಾತಾಡೋಂಗಿಲ್ಲ ಸರ್. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್. ಸರ್ ತಮ್ಮ ಹೆಸರು, ತಾವು ಎಲ್ಲಿಂದ ಬಂದಿದ್ದೀವಿ? ಸರ್ ನಾವು ಹುಬ್ಳಿಯಿಂದ ಬಂದಿದ್ದೀವಿ. ನಾವು ಪ್ರಾಪರ್ ಕುಮಟಾ, ಹುಬ್ಳಿಯಲ್ಲಿ ಜಾಬ್ ಮಾಡ್ತೀವಿ. ನಿನ್ನೆ ಬಂದಿದ್ವಿ, ಸುಬ್ರಹ್ಮಣ್ಯ ಹೋಗಿ ಇಲ್ಲಿ ಧರ್ಮಸ್ಥಳ ಬಂದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಹಾಂ, ಮುಗಿಸ್ಕೊಂಡು ಬಂದೀವಿ. ಖಾಲಿ ಭಾಳ ಭಕ್ತರ ಸಂಖ್ಯೆ ಭಾಳ ಕಡಿಮೆ ಇದೆ, ಅದಕ್ಕೆ ಚೆನ್ನಾಗಿದೆ. ಅರ್ಧ ಗಂಟೆಯಲ್ಲಿ ದರ್ಶನ ಆಗಿದೆ. ನಿನ್ನೆ ಬಂದಿದ್ವಿ. ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಊಟದ ವ್ಯವಸ್ಥೆ ಆಯ್ತು, ಪ್ರಸಾದ ಆಯ್ತು, ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಏಕದಮ್ ಕಡಿಮೆ, ರೀಸನೇಬಲ್ ಇದೆ, ಚೆನ್ನಾಗಿದೆ. ಅಲ್ಲ ಸರ್, ಇವಾಗ ಕೆಲವರು ಏನು ಹೇಳ್ತಾ ಇದ್ದಾರೆ, ಹೊರಗಡೆ ನಿಂತು ಕೆಲವರು ಮಾತಾಡ್ತಾರೆ ದೇವಸ್ಥಾನದಲ್ಲಿ ವ್ಯವಸ್ಥೆ ಸರಿ ಇಲ್ಲ, ದರ್ಶನ ಮಾಡೋಕ್ಕೆ ಟೈಮ್ ಕೊಡಲ್ಲ, ಆಮೇಲೆ ಊಟದ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಸರ್. ಕ್ಲೀನಿಂಗ್ ಇಲ್ಲ ಅಂತೆಲ್ಲ ಹೇಳ್ತಾರೆ, ನೆಗೆಟಿವ್ ಹೇಳ್ತಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಲ್ಲ, ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಇಲ್ಲಿ ಬಂದವರೇ ಕೆಲವೊಬ್ಬರು ಇದನ್ನು ಮಾಡ್ತಾರೆ, ಕೆಲವೊಬ್ಬರು ಹಳ್ಳಿಯಿಂದ ಬಂದಿರ್ತಾರೆ, ಅವರು ಕರೆಕ್ಟಾಗಿ ನೀಟಾಗಿ ನಡ್ಕೊಳ್ಳಲ್ಲ, ಎಲ್ಲಾದರೂ ಗಲೀಜು ಮಾಡ್ತಾರೆ. ಆ ಥರ ಮಾಡಬಾರ್ದು. ಬಂದವರು ಹೊರಗಡೆಯಿಂದ ಭಕ್ತರು ಎಲ್ಲ ವ್ಯವಸ್ಥೆ ಇದೆ, ರೂಮ್ ವ್ಯವಸ್ಥೆ ಇದೆ, ಎಲ್ಲ ಇದೆ. ಈ ಬಂದವರು ಕೆಲವೊಬ್ಬರು ಭಕ್ತರು ಇದು ಮಾಡ್ತಾರೆ ಅಷ್ಟೇ. ಇಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ, ಚೆನ್ನಾಗಿದೆ. ಯಾರು ಬಂದ್ರೂ, ಅನ್ಪೋರ್ಡ್ ಬಂದ್ರೂ ತೊಂದರೆ ಇಲ್ಲ. ಆರಾಮಾಗಿ ಬಂದು ಹೋಗ್ಬೋದು, ದರ್ಶನ ಮಾಡಿ ಹೋಗ್ಬೋದು, ತೊಂದರೆ ಇಲ್ಲ. ನೆಗೆಟಿವ್ ಹೇಳ್ತಾರಲ್ಲ ಸರ್, ಅದಕ್ಕೆ ಅವರಿಗೆ ನೀವು ಒಂದು ಧರ್ಮಕ್ಷೇತ್ರದ ಭಕ್ತರಾಗಿ ತಾವೇ ಹೇಳ್ತೀರಿ ಸರ್? ಇಲ್ಲ, ನೆಗೆಟಿವ್ ಅನ್ನೋದು ಇಲ್ಲೇ ಇಲ್ಲ. ಇಲ್ಲಿ ಎಲ್ಲದೂ ಪಾಸಿಟಿವ್ ಆಗಿದೆ. ದರ್ಶನ, ದೇವರು ಮಂದಿರ ದರ್ಶನ ಆಯ್ತು, ಆನಂದ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಯ್ತು, ಸ್ನಾನದ ವ್ಯವಸ್ಥೆ ಆಯ್ತು, ನೀರಿನ ವ್ಯವಸ್ಥೆ ಆಯ್ತು, ಎಲ್ಲದೂ ಚೆನ್ನಾಗಿದೆ. ಯಾವುದೇ ನೆಗೆಟಿವ್ ಇದಿಲ್ಲ, ಎಲ್ಲ ಚೆನ್ನಾಗಿದೆ. ಕ್ಷೇತ್ರದ ಬಗ್ಗೆ ಕೆಲವರೊಂದಿಷ್ಟು ಆರೋಪ ಮಾಡ್ತಾರೆ ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಆ ಥರ ಏನಿಲ್ಲ. ಅವ್ರು ಕೆಲವೊಬ್ಬರು ಅಭಿಪ್ರಾಯ ಏನು ಮಾಡಲಿಕ್ಕಾಗಲ್ಲ, ಅವ್ರವ್ರಿಗೆ ಬಿಟ್ಟಿದ್ದೆ. ಎಲ್ಲ ಪಾಸಿಟಿವ್ ಆಗಿದೆ, ನೆಗೆಟಿವ್ ಇತ್ತು, ಆ ಥರ ಏನಿಲ್ಲ. ನಮಸ್ತೆ, ತಾವೆಲ್ಲಿಂದ ಬಂದಿದ್ದೀವಿ? ನಾವು ಹುಬ್ಳಿಯಿಂದ ಬಂದಿದ್ದೀವಿ. ಫ್ಯಾಮಿಲಿ ಬಂದಿದ್ದೀವಿ. ಹೇಳಿ ಮೇಡಮ್, ಹೇಗಿದೆ ದರ್ಶನ ಎಲ್ಲ? ಎಲ್ಲ ಚೆನ್ನಾಗಾಗಿದೆ, ದರ್ಶನ ಎಲ್ಲ ಚೆನ್ನಾಗಾಗಿದೆ, ಮತ್ತು ವ್ಯವಸ್ಥೆನೂ ಎಲ್ಲ ಚೆನ್ನಾಗಿದೆ, ಮತ್ತು ದೇವ್ರು ನೋಡಲಿಕ್ಕೂ ಚೆನ್ನಾಗಾಯಿತು. ನಮ್ಗೆ ನಿನ್ನೆ ಒಂದೊಂದು ಸಲ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ, 4 hours 5 hours ಕ್ಯೂ ನಿಲ್ಬೇಕಂತ ಹೇಳ್ತಾರೆ. ಬಟ್ ಪರವಾಗಿ ನಮ್ಗೆ ನಿನ್ನೆ ½ an hour ಆಗಿದೆ ದರ್ಶನ, ಚೆನ್ನಾಗಾಗಿದೆ ಎಲ್ಲ. ಮತ್ತು ಎಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಚೆನ್ನಾಗಿದೆ. ಊಟದ ವ್ಯವಸ್ಥೆ, ಕ್ಲೀನಿಂಗ್ ಎಲ್ಲ ನೀಟ್ನೆಸ್ ಇದೆ, ಹೈಜೆನಿಕ್ ಇದೆ, ತೊಂದರೆ ಆ ಥರನೇ ಏನಿಲ್ಲ. ಬಟ್ ಬಂದವ್ರು ಅವ್ರವ್ರದ್ದು ಒಪಿನಿಯನ್, ಅದು ಪಾಸಿಟಿವ್ ನೆಗೆಟಿವ್ ಆಗಿ ಮಾತಾಡೋದು ಅದು ಅವ್ರವ್ರದ್ದು ಅಭಿಪ್ರಾಯ. ಬಟ್ ನಮಗೆಲ್ಲ ಚೆನ್ನಾಗಿ ಆಗಿದೆ, ನಾವು ತುಂಬ ನಡ್ಕೊಳ್ತೀವಿ ದೇವರನ್ನು, ನಮಗೆಲ್ಲ ಚೆನ್ನಾಗಿ ಆಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.